ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ತುಂಬಾ ಬಿಸಿಲಿಂದ ಟ್ಯಾನ್ ಆಗ್ತಿದೆ ಹಾಗೂ ಎಷ್ಟೇ ಬ್ಯೂಟಿ ಪಾರ್ಲರ್ಗೆ ಹೋದರೂ ಕೂಡ ಮತ್ತೆ ನೆಕ್ಸ್ಟ್ ಡೇ ಅದೇ ಥರ ಕಪ್ಪಗಾಗಿ ಹಾಗೂ ತುಂಬಾ ಪಿಂಪಲ್ಸ್ಗಳು ಆಗ್ತಿದ್ರೆ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ವಸ್ತುವಿಂದ ಮಾಡಿರ್ತಕ್ಕಂಥದ್ದು. ನೋಡ್ಬೋದು, ನಾವು ಯಾವುದೇ ಒಂದು ಪಾರ್ಟಿಗೆ ಹೋಗಬೇಕಾದ್ರೂ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇರ್ತೀವಿ. ಹಾಗಾದರೆ ಅದು ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ. ಹಾಗೆ ಮಾಡೋಕ್ಕೂ ಮುಂಚೆ ಈ ಒಂದು ಹೋಮ್ ರೆಮಿಡಿನ ನೀವು ಮಾಡ್ಕೋತಾ ಬಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಕೂಡ ಮರಿತೀರಾ ಹಾಗೂ ಬೇರೆಯವರು ಕೂಡ ಕೇಳ್ತಾರೆ, ಇಷ್ಟು ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಏನು ಯೂಸ್ ಮಾಡ್ತಿದ್ದೀರಾ ಅಂತ. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡೋಣ ಬನ್ನಿ. ಹಾಗಾದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲೊಂದು ಬಟ್ಲನ್ನ ತೊಗೊಂಡಿರೋದು ಹಾಗೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ಈ ಒಂದು ಫೇರ್ ಆ್ಯಂಡ್ ಲವ್ಲಿನ ನಾವು ಯೂಸ್ ಮಾಡ್ಕೋತಾ ಇರ್ತೇವೆ ಫ್ರೆಂಡ್ಸ್. ಆ ಒಂದು ಫೇರ್ ಆ್ಯಂಡ್ ಲವ್ಲಿಯಿಂದ ನಾವು ಯಾವ ರೀತಿ ನಮ್ಮ ಸ್ಕಿನ್ ತುಂಬಾ ವೈಟ್ ಆಗಿ ಎಷ್ಟೇ ಟ್ಯಾನಿಂಗ್ ಆಗಿದ್ರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಡೈಲಿಯಾಗಿ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ನಿಯಮಿತವಾಗಿ ಯೂಸ್ ಮಾಡ್ಕೋತಾ ಬರಬೇಕು. ಹಾಗೂ ನಾನಿದ್ರ ಒಳಗಡೆ ಹಸಿ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡ್ಬೋದು, ಹೀಗೆ ಕ್ರೀಮ್ ಥರ ಇದು ರೆಡಿ ಆಗೋಗ್ಬಿಟ್ಟಿದೆ. ಹಸಿ ಹಾಲನ್ನ ಹಾಕೊಂಡ ನಂತರ ನಾನಿದ್ರ ಒಳಗಡೆ ಸ್ವಲ್ಪ ಅರಿಶಿಣ ಪೌಡರ್ನ ಹಾಕೋತಿರೋದು. ನಾನಿಲ್ಲಿ ಕಸ್ತೂರಿ ಅರಿಶಿಣನ ಯೂಸ್ ಮಾಡ್ಕೋತಿರೋದು. ನೀವು ಬೇಕಾದರೆ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಸಿಕ್ತಿಲ್ಲ ಅಂದರೆ. ಅರಿಶಿಣ ಹಾಕೋದ್ರಿಂದ ನಮ್ಮ ಸ್ಕಿನ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ಅದರಿಂದ ನಾವು ವೈಟ್ ಮಾಡ್ಕೊಳ್ಬೋದು. ಹಾಗೂ ಹಸಿ ಹಾಲಿನಲ್ಲಿರುವ ಪ್ರೋಟೀನ್ಸ್ಗಳು ತುಂಬಾ ನಮ್ಮ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹಸಿ ಹಾಲನ್ನ ಯೂಸ್ ಮಾಡ್ಕೊಂಡಿರೋದು. ಆ್ಯಂಡ್ 4-5 ಹನಿಯಷ್ಟು ಲೆಮನ್ ಜ್ಯೂಸನ್ನ ನಾನು ಆ್ಯಡ್ ಮಾಡ್ಕೊಂಡಿರೋದು. ಲೆಮನ್ ಜ್ಯೂಸ್ ಅಂತೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಹಾಗೂ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಈ ಒಂದು ಲಿಂಬೆ ಹಣ್ಣಿನಿಂದ ನಾವು ತಡೆಗಟ್ಟಬಹುದು. ಅದಕ್ಕೋಸ್ಕರ ನಾನು ಇಲ್ಲಿ ಹಸಿ ಹಾಲನ್ನ ಹಾಕ್ಕೊಂಡಿರೋದು. ನೋಡ್ಬೋದು, ಈಗ ನನ್ನ ಫೇಸ್ ಪ್ಯಾಕ್ ಈಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಹೀಗೆ ನೀವು ಡೈಲಿಯಾಗಿ ಯೂಸ್ ಮಾಡ್ಕೋತಾ ಬನ್ನಿ. ನೋಡ್ಬೋದು, ನಾನು ನಿಮಗೆ ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ನಾನು ಕೂಡ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೇನೆ. ಹೀಗೆ ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೂ ಹಾಗೂ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಮನೆಯಲ್ಲೇ ಯಾವುದೇ ಬ್ಯೂಟಿ ಪಾರ್ಲರ್ಗೂ ಹೋಗದೆ ಹೀಗೆ ಮನೆಯಲ್ಲೇ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಕೂಡ ಹಚ್ಕೊಳ್ಬೋದು. ನೋಡ್ಬೋದು, ನಾನು ಹೀಗೆ ಸ್ಕಿನ್ಗೆ ಸ್ವಲ್ಪ ಸ್ಕ್ರಬ್ ರೀತಿಯಾಗಿ ಸ್ವಲ್ಪ ಒಂದು 5 ಮಿನಿಟ್ಸ್ವರೆಗೂ ಹೀಗೆ ನಾನು ಮಸಾಜ್ ಕೊಡ್ತಾ ಇರೋದು. ಈ ಒಂದು ಫೇಸ್ ಪ್ಯಾಕ್ನ ಹಚ್ಕೊಂಡಿದ ನಂತರ ಸ್ವಲ್ಪ ಒಂದು 5 ಅಥವಾ 10 ನಿಮಿಷ ಚೆನ್ನಾಗಿ ಹೀಗೆ ಸ್ಕ್ರಬ್ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಹಾಗೂ ನಮ್ಮ ದೇಹದಲ್ಲಿ ಎಲ್ಲಿ ಹ್ಯಾಂಡ್ಸ್ಗೂ ಹೀಗೆ ಬ್ಲ್ಯಾಕ್ ಆದರೂ ಕೂಡ ಅಲ್ಲೂ ಕೂಡ ನಾವು ಹಚ್ಕೊಳ್ಬೋದು. ನಮ್ಮ ಕೈಯಲ್ಲಿ ಅಥವಾ ನಮ್ಮ ಫೇಸ್ಗೆ ಹಚ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನೋಡ್ಬೋದು, ನಾನು ಒಂದು 2 ಹ್ಯಾಂಡ್ಸ್ನ ತೋರಿಸ್ತಾ ಇರೋದು. ಹಾಗೂ ಇದನ್ನು ಒಂದು 15 ಮಿನಿಟ್ಸ್ವರೆಗೂ ಇದು ಒಣಗೋವರೆಗೂ ಹೀಗೆ ಬಿಟ್ಟಿದ್ದೆ ನಾನು. ಅದು ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಹೀಗೆ ಮಸಾಜ್ ನಂತರ ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡೋದಕ್ಕಿಂತ ಚೆನ್ನಾಗಿರೋದು ಈ ಒಂದು ಮನೆಯಲ್ಲಿ ಎಷ್ಟು ಚೆನ್ನಾಗಿರುವ ಫೇಸ್ ಪ್ಯಾಕ್ನ ನಾವು ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು, ನಾನೀಗ ಇದು ಒಂದು 15 ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ. ಎಲ್ಲ ಕೂಡ ಒಣಗಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಫುಲ್ ನನ್ನ ಸ್ಕಿನ್ ಒಣಗಿರೋದು. ಹಾಗೂ ಇದನ್ನು ನಾನು ಕೈ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ತಿರೋದು ಸ್ನೇಹಿತರೆ. ತೋರಿಸ್ತೀನಿ, ನೋಡ್ಬೋದು. ಈಗ ಈ ಒಂದು ಹ್ಯಾಂಡ್ಸ್ ಮತ್ತು ಮತ್ತೊಂದು ಹ್ಯಾಂಡ್ಸ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಎರಡಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡ್ಬೋದು. ಈ ಹ್ಯಾಂಡ್ಸ್ ಎಷ್ಟು ವೈಟಾಗಿ ಕಾಣಿಸ್ತಾ ಇರೋದು ನೋಡ್ಬೋದು. 2 ಹ್ಯಾಂಡ್ಸ್ನಲ್ಲೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.